4ನೇ ತಾರೀಕಿನ ಶನಿವಾರಂದು ಒಬ್ಬ ಅಂಗವಿಕಲನಿಗೆ ಸಹಾಯ ಸಹಕಾರ ಹಸ್ತವನ್ನು ಹಂಚಿದಂಥ ಸಂತೋಷ್ ಲಾಡ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಚೈತನ್ಯ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಚೈತನ್ಯ ಕರಡ್ಡಿ ಮತ್ತು ರಮೇಶ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ರ ವತಿಯಿಂದ ಸಂತೋಷ್ ಲಾಡ್ ಅವರು ಒಂದು ತಮ್ಮ ಫೌಂಡೇಶನ್ ವತಿಯಿಂದ ಈ ಸಮಾಜಕ್ಕೆ ಬಡವರಿಗೆ ಕಾಲಿಲ್ಲದ ಈಗ ಯುವಕ ಮಹಿಳೆ ಮತ್ತು ಕಾಲಿಲ್ಲದ ಅಂಗಿಪರಿಗೆ ದಾನ ಧರ್ಮ ಮಾಡಿದ ಪುಣ್ಯಾತ್ಮ ಸಂತೋಷ್ ಲಾಡ್ ಅವರಿಗೆ ಮತ್ತು ನಮ್ಮ ರಮೇಶ್ ಕರಡ್ಡಿ ಅವರಿಗೆ ಮತ್ತು ಚೇತನ್ ಕರಡ್ಡಿ ಅವರಿಗೆ ಮತ್ತು ಎಲ್ಲ ಪತ್ರಕರ್ತ ಮಿತ್ರರಿಗೆ, ಬಂದೇವಾಡ ತಾಲೂಕಿನ ಪೊಲೀಸ್ ಸಿಬ್ಬಂದಿಗಳಿಗೆ ಮತ್ತು ಎಲ್ಲ ಪತ್ರಕರ್ತ ಮಿತ್ರಗಳಿಗೆ ನಾನು ದಯಮಾಡಿ ವಿನಂತಿ ಮಾಡ್ಕೊತೀನಿ. ಇಂಥ ಬಡವರಿಗೆ ಸಹಕಾರ, ಇಂಥ ಬಡವರಿಗೆ ಒಳ್ಳೆಯ ದಿನ ಮಾಡೋದ್ರಿಂದ, ಇಂಥ ಬಡವರಿಗೆ ನಾವು ಕಂಡುಹಿಡಿದು ಇವರಿಗೆ ನಾವು ಎಲ್ಲ ಯಾವುದೇ ಫೌಂಡೇಶನಿಂದ ಎಲ್ಲರೂ ನಾವು ಸಹಕಾರ ಪ್ರೀತಿಯನ್ನು ತೋರಿಸಿದ್ರೆ ಕುಟುಂಬಾತ್ಮ ಮಾಡ್ಕೊತೀವಿ ಅನ್ಕೋತ ಅವ್ರ ಜೀವನವನ್ನು ಕಳೀತಾರೆ. ಅವ್ರಿಗೆ ಯಾರೂ ನೌಕರಿ ಕೊಡೋದಿಲ್ಲ, ಯಾವುದೂ ಸರ್ಕಾರ ಅವ್ರಿಗೆ ಗುರುತಿಸೋದಿಲ್ಲ. ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ಭಾಳ ಬಡವರ ಬಗ್ಗೆ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟು ಬಂದೇವಾಡ ತಾಲೂಕಿನ ಎಲ್ಲ ಬಡವರಿಗೆ ಮನೆಗೆ ರೊಕ್ಕ, ಬಸ್ ಪಾಸ್, ಬಸ್ ಫ್ರೀ, ಕರೆಂಟ್ ಫ್ರೀ ಎಲ್ಲ ಕೊಟ್ಟು ಬಡವರ ಬಗ್ಗೆ ಒಳ್ಳೆಯದನ್ನು ಮಾಡ್ತಾಯಿದ್ದಾರೆ. ಅವರ ಸ್ಥಾನದಾಗ ನಾವು ನಿಂತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಜಾತಿಯ ಧರ್ಮದವರು, ಒಂದೇ ಜಾತಿ ಅಂತಲ್ಲ, ಬೇಕಾದ ಮೇಲ್ವರ್ಗದ ಜಾತಿ ಒಳಗೆ ಬಡವರ ಅವ್ರು ಹಿಡ್ಕೊಂಡೇ ನಾವೆಲ್ಲರೂ ಕೂಡಿ ಇಂಥ ಬಡವರಿಗೆ ನಾವು ದಾನ ಧರ್ಮ, ನಾವು ಬಡವರಿದ್ದೀವಿ ಎಲ್ಲರೂ ಕೂಡ ದಾನ ಧರ್ಮ ಮಾಡ್ಕೊತ ಏನದ ಇದನ್ನು ಮುಂದುವರ್ಸ್ಬೇಕು. ಕರೆಯಾದ್ರೆ ಈ ಸಮಾಜದೊಳಗೆ ಒಂದು ಚುಕ್ಕಾಣಿ ನಡೀತೀವಿ, ಎಲ್ಲರೂ ನಾವು ಕೂಡ ಮುಂದೆ ಬರ್ತೀವಿ, ಬಡವರು ಮುಂದೆ ಬರ್ತಾರೆ, ಬಡವ್ರ ಜೋಡಿ ನಾವು ಸಹಕಾರದಾಗಿರ್ತೀವಿ ಅಂತ ಮಾತನ್ನು ಹೇಳಿ ನಾನು ತಾಲೂಕು 5 ಕೃಷ್ಣ ಬೆಳೆವಾಯಿ 2 ಮಾತನ್ನು ಹೇಳಿ ಬಗೆಹರಿಸ್ತೀನಿ.